ನಮಸ್ಕಾರ. ಭಾರತ ತತ್ವ ವಿತ್ ಡಾಕ್ಟರ್ ಮನೀಶ್ ಮೋಕ್ಷಗುಂಡಂ ಈ ಒಂದು ಕಂತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ನಾವು ಬ್ರಾಹ್ಮಣರು ಯಾರು, ಸಂಸ್ಕೃತ ಏನು, ಇವೆರಡು ಫಸ್ಟ್ ಅರ್ಥೈಸ್ಕೋಬೇಕಾಗುತ್ತೆ. ಈ ವರ್ಗಗಳು ಅಥವಾ ಏನು ನಾವು ವರ್ಣಗಳು ಅಂತ ಹೇಳ್ತೀವಿ, ಬ್ರಾಹ್ಮಣ, ಕ್ಷತ್ರಿಯ, ಇವೆಲ್ಲ ಸಾಮಾಜಿಕ ವಲಯದಲ್ಲಿ ನಾನು ಇದನ್ನು 100 ಕಡೆ ಹೇಳಿದ್ದೀನಿ, ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ. ಸಮಾಜದಲ್ಲಿ ಈ 4 ವರ್ಗಗಳು, ವರ್ಣಗಳು ಇರಬೇಕು ಅಂತ ಬಯಸಿರುವಂತಹ ಒಂದು ಧಾರ್ಮಿಕ ವ್ಯವಸ್ಥೆ ನಮ್ಮ ಸನಾತನ ಧರ್ಮದ ಒಂದು ಕಲ್ಪನೆ ಅಥವಾ ಅದು ಒಂದು ಅದರ ಐಡಿಯಾ. ಅದು ಬೈ ಬರ್ತ್ ಅಲ್ಲ, ಇದು ನನ್ನ ಪುಸ್ತಕದಲ್ಲೂ ಬರ್ತಿದ್ದೀನಿ. ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರಾತ್ ಭವತೆ ದ್ವಿಜ. ಸಂಸ್ಕಾರಾತ್ ಭವೇತ್ ಅಂದರೆ ನಿಮ್ಮ ಸಂಸ್ಕಾರಗಳ ಮೇಲೆ ನೀವು ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಏನಾದರೂ ಆಗಬಹುದು. ಹುಟ್ಟಿನಿಂದ ಎಲ್ಲರೂ ಶೂದ್ರವೇ, ನಾನೂ ಶೂದ್ರನೇ ಅಂತ ಹೇಳಿ ಮತ್ತೆ ಮತ್ತೆ ಸಾರಥ್ಯ ಸುಭಾಷಿತಗಳು. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ಸೊ ಇಲ್ಲಿ ಬ್ರಾಹ್ಮಣರಿಗೆ ಯಾರು? ಈ ಇಂಟೆಲೆಕ್ಚುಯಲ್ ವರ್ಗ ಯಾರು ತಮ್ಮ ಕ್ರೇನಿಯಲ್ ಕೆಪಾಸಿಟಿ, ತಮ್ಮ ಬುದ್ಧಿವಂತಿಕೆ, ಜ್ಞಾನವನ್ನು ಬಳಸಿ ಯಾರು ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇರ್ತಾರೋ ಅವರು ಬ್ರಾಹ್ಮಣರು. ಜ್ಞಾನದಿಂದ ಯಾರು ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೋ, ಕ್ರೇನಿಯಲ್ ಯೂಸೇಜ್ ಆಫ್ ದೇರ್ ಲೈಫ್ ಅಂಥವ್ರನ್ನ ಬ್ರಾಹ್ಮಣರು ಅಂತ ಕರೀತೀವಿ. ಇವತ್ತಿನ ಒಂದು ಮಾಡರ್ನ್ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕು ಅಂತಂದರೆ ಇಂಟೆಲೆಕ್ಚುಯಲ್ಸ್, ಯೂನಿವರ್ಸಿಟಿ ಪ್ರೊಫೆಸರ್ಗಳು, ಡೀನ್ಗಳು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿರುವಂಥವ್ರು, ಇಂಥವ್ರನ್ನ ನಾವು ಬ್ರಾಹ್ಮಣರು ಅಂತ ಕರಿಬೇಕಾಗತ್ತೆ. ಯಾಕೆಂದರೆ ಅದು ಜನ್ಮದಿಂದ ಅಲ್ಲ. ನೀವು ಕೇಳ್ತಿರೋ ಪ್ರಶ್ನೆ ಏನಂತಂದರೆ ಬ್ರಾಹ್ಮಣನ ಮಗ ಬ್ರಾಹ್ಮಣ ಆಗ್ತಾನಲ್ಲ ಅಂಥವ್ರು ಸೊತ್ತ ಅಂತ. ನಾನು ಹೇಳ್ತಿರೋ ಅದೇ ತಪ್ಪು ಕಲ್ಪನೆ ಸ್ವಾಮಿ. ದಟ್ ಈಸ್ ನಾಟ್ ರೈಟ್. ಆ ಜಾತಿಯನ್ನು ನಾವು ಬಿಡು, ನಾವು ಜಾತಿ ಅನ್ನೋದನ್ನು ಬಿಡಬೇಕು. ನಿಮ್ಮ ಚಾನಲಲ್ಲಿ ಕಾನ್ಷಿಯಸ್ ಮೈಂಡಲ್ಲೇ ಸಹ ಜಾತಿಯ ಬಗ್ಗೆ ನಾವು ಮಾತಾಡಿದ್ವಿ. ಜಾತಿ ಇರೋದು ಎರಡೇ, ಒಂದು ಗಂಡು ಒಂದು ಎರಡು ಹೆಣ್ಣು ಅಂತ ಹೇಳಿ ವೇದಾದಿ ಆಗಮ ಶಾಸ್ತ್ರಗಳು ಎಲ್ಲ ಕಡೆ ಹೇಳೋದು ಎರಡೇ ಜಾತಿ ಅಂತ. ಆದರೆ ಸಂಸ್ಕೃತ ಏನದು ಅಂದರೆ ಸಮ್ಯಕೃತವಾದಂತಹ ಒಂದು ಭಾಷೆ. ಸಮ್ಯಕೃತ ಅಂತಂದರೆ ರೀಫೈನ್ಡ್. ಏನಿದು ರೀಫೈನ್ಡ್ ಅಂತ ಕೇಳಿದ್ರೆ ಸಂಸ್ಕೃತದಲ್ಲೇ ಬಹಳ ಒಂದು ಅದ್ಭುತವಾದಂತಹ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಹೇಗೆ ಹಾಲನ್ನು ಕಡಿದು ಅದರಿಂದ ಮಜ್ಜಿಗೆ ಮಾಡ್ತೀವಿ, ಮತ್ತು ಆ ಮಜ್ಜಿಗೆಯಿಂದ ಹೇಗೆ ಬೆಣ್ಣೆ ಮಾಡ್ತೀವಿ, ಆ ಬೆಣ್ಣೆಯಿಂದ ಹೇಗೆ ತುಪ್ಪ ಮಾಡ್ತೀವಿ, ಆ ಥರ ಆಡು ಭಾಷೆಯಿಂದ ಕಡ್ದು ಸಂಸ್ಕಾರ ಮಾಡಿ ರಿಫೈನ್ ಮಾಡಿ ಪ್ಯೂರ್ ಆಗಿ ಮಾಡಿ ಸಂಸ್ಕೃತ ಸಮ್ಯಕೃತವಾದಂತಹ ಒಂದು, ದೇವರು ಮಾತಾಡಿದ್ರೆ ಯಾವ ಭಾಷೆಯಲ್ಲಿ ಮಾತಾಡ್ತಾರೋ ಅಂಥ ಒಂದು ಭಾಷೆಯನ್ನು ಆರ್ಟಿಫಿಷಿಯಲಿ ನಾವು ನಿರ್ಮಾಣ ಮಾಡಿದ್ದೀವಿ. ತುಪ್ಪತ್ತ ಹಾಲಿಗೂ ತುಪ್ಪಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಇರುತ್ತೆ. ಆಡು ಭಾಷೆ ಹಾಲಿನ ಥರ ನಮಗೆಲ್ರಿಗೂ ಬೇಕಾದ ಮಾತೃಭಾಷೆ. ನಾವು ತಾಯಿ ಎದೆ ಹಾಲು ಕುಡಿದು ಹೇಗೆ ನಾವು ಬೆಳೆದ್ವಿ ಹಾಗೆ ಮಾತೃಭಾಷೆ. ಆದರೆ ನೀವು ಒಂದು ಇಂಟೆಲೆಕ್ಚುಯಲ್ ಪರ್ಸ್ಯೂಟ್, ಸ್ಕಾಲಿಸ್ಟಿಕ್ ಪರ್ಸ್ಯೂಟ್ ಮಾಡಬೇಕು, ಯೂನಿವರ್ಸಿಟಿಗಳಲ್ಲಿ ಯಾವ ಭಾಷೆ ಉಪಯೋಗಿಸ್ಬೇಕು ಅಂತಂದರೆ ಅದಕ್ಕೆ ಭಾಳ ಸೈಂಟಿಫಿಕ್ ಆಗಿ ಇವತ್ತು ಕೂಡ ಸಂಸ್ಕೃತ ಎದ್ದು ನಿಲ್ಲುತ್ತೆ. ಹಾಗಾಗಿ ಒಂದು ಸಮ್ಯಕೃತವಾದಂತಹ ಭಾಷೆಯನ್ನು, ಸ್ಕೊಲಾಸ್ಟಿಕ್ ಲ್ಯಾಂಗ್ವೇಜನ್ನು ಸಮ್ಯಕೃತವಾಗಿ ರಿಫೈನ್ ಮಾಡಿ ಯೂನಿವರ್ಸಿಟಿಗಳಲ್ಲಿ ಪಾಠ ಪಠ್ಯ ಈ ಥರ ಕೆಲಸಕ್ಕೆ ಉಪಯೋಗಿಸ್ತಾ ಇದ್ರು. ಸಂಸ್ಕೃತ ಯಾರ್ದು ಮಾತೃಭಾಷೆ ಅಲ್ಲ. ಇಲ್ಲೇನೋ ಮತ್ತೂರಲ್ಲಿ ಕರ್ನಾಟಕದಲ್ಲಿ ಎಲ್ಲರೂ ಸಂಸ್ಕೃತ ಮಾತಾಡ್ತಾರೆ ಅಂತ ಹೇಳ್ತಾರೆ. ನೋಡಿ, ಫಸ್ಟ್ ಆಫ್ ಆಲ್ ಇಟ್ ವಾಸ್ ನೆವರ್ ಅ ಸ್ಪೋಕನ್ ಲ್ಯಾಂಗ್ವೇಜ್. ನಾನು ಸಂಸ್ಕೃತದಲ್ಲಿ ಒಂದು ಸಿನಿಮಾ ಮಾಡಿದ್ದೀನಿ.
ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಇಟ್ ವಾಸ್ ನೆವರ್ ಅ ಸ್ಪೋಕನ್ ಲ್ಯಾಂಗ್ವೇಜ್. ಇನ್ಫ್ಯಾಕ್ಟ್ ಸಂಸ್ಕೃತ ನೀವು ನಾಟಕಗಳಲ್ಲೂ ಕೂಡ ಗಂಡಸರು ಮಾತ್ರ ಸಂಸ್ಕೃತ ಮಾತಾಡ್ತಾರೆ. ಅಲ್ಲಿರುವಂತಹ ಹೆಣ್ಣು ಮಕ್ಕಳು ಮತ್ತು ಸರ್ವೆಂಟ್ಸ್ ಇರ್ತಾರಲ್ಲ, ಅವರು ಪ್ರಾಕೃತ ಮಾತಾಡ್ತಾರೆ, ಅವರು ಕೂಡ ಸಂಸ್ಕೃತ ಮಾತಾಡಲ್ಲ. ಅಂದರೆ ಇಟ್ ಈಸ್ ಓನ್ಲಿ ಫಾರ್ ದಿ ಸ್ಕಾಲಸ್ಟಿಕ್ ಪೀಪಲ್, ಯಾರು ಯೂನಿವರ್ಸಿಟಿಗಳಿಗೆ ಹೋಗ್ತಿದ್ರು, ಗುರುಕುಲಕ್ಕೆ ಹೋಗ್ತಿದ್ರು, ಅಂಥವ್ರಿಗೆ ಮಾತ್ರ ಸಂಸ್ಕೃತ. ಮತ್ತು ನೀವು ಹೇಳ್ತೀರಾ ಬ್ರಾಹ್ಮಣರು ಸತ್ತ ಅಂತಂದರೆ, ಇಡೀ ಬುದ್ಧಿಸಮ್ ಸಂಸ್ಕೃತದ ಮೇಲೆ ಬೇಸಿದೆ ರೀ. ಮೊದಲು ಮಾತ್ರ ಅದು ಶುರುವಾದಾಗ ಮಾತ್ರ ಕೆಲವು ದಿನಗಳು ಅದು ನಿಮಗೆ ಬೇರೆ ಪ್ರಾಕೃತ ಪಾಲಿ ಭಾಷೆಗಳಲ್ಲಿತ್ತು. ಬರ್ತಾ ಬರ್ತಾ ನಿಮಗೆ ಬುದ್ಧಚರಿತ, ಅಶ್ವಘೋಷನ ಬುದ್ಧಚರಿತ ಕೂಡ ಸಂಸ್ಕೃತದಲ್ಲಿದೆ, ಜಾತಕ ಕಥೆಗಳು ಸಂಸ್ಕೃತದಲ್ಲಿದೆ. ನೀವು ಬರ್ತಾ ಬರ್ತಾ ಹೃದಯ ಸೂತ್ರಗಳು, ಕಮಲ ಸೂತ್ರಗಳು ಎಲ್ಲವೂ ಸಹ ನಿಮಗೆ ಸಂಯಕೃತವಾಗಿ ಸಂಸ್ಕೃತಕ್ಕೆ ಬಂದ್ಬಿಡುತ್ತೆ. ಒಂದು 1000 ವರ್ಷಗಳ ಹಿಂದೆ ನೀವು ಪ್ರಪಂಚದಲ್ಲಿ ಏನೇ ಕಲಿಬೇಕು ಅಂತಿದ್ರು ಇದರ್ ಲ್ಯಾಟಿನ್ ಆರ್ ಸಾಂಸ್ಕ್ರಿಟ್, ಏನೇ ನೀವು ಕಲಿಬೇಕು ಅಂತ ಹೊರಟರು ಸಹ ಸಂಸ್ಕೃತ ಬರಲೇಬೇಕಿತ್ತು, ಇಲ್ಲ ಲ್ಯಾಟಿನ್ ಬರಬೇಕಿತ್ತು. ಅಂದರೆ ಪಾಶ್ಚಾತ್ಯ ಸಂಪ್ರದಾಯ ಸಂಸ್ಕೃತಿ ಏನಿದೆ ಅದು ಲ್ಯಾಟಿನ್ನಲ್ಲಿ ಕಲಿತಾ ಇದ್ರು. ಲ್ಯಾಟಿನ್ ಕೂಡ ಯಾರೋ ಮಾತಾಡುವಂಥ ಭಾಷೆ ಅಲ್ಲ, ಅದು ಸ್ಕಾಲಾಸ್ಟಿಕ್ ಭಾಷೆ. ಮಾತೃಭಾಷೆ ಇಟಾಲಿಯನ್ ಇರ್ಬೋದು, ಬಟ್ ಯೂನಿವರ್ಸಿಟಿಗೆ ಹೋದರೆ ಲ್ಯಾಟಿನ್ ಕಲಿಬೇಕು. ಈ ಸೈಂಟಿಫಿಕ್ ನೇಮ್ಗಳು ಇವತ್ತು ಮಿಮೋಸಾ ಪುಡಿಕಾ ಅಂತೆಲ್ಲ ಇರ್ತೀವಲ್ಲ, ಅವೆಲ್ಲ ಲ್ಯಾಟಿನಿಂದ ಬಂದಿರೋಂಥ ಹೆಸರು. ನಿಮ್ಗೆ ಬರೋಂಥ ರೋಗಗಳೆಲ್ಲ ಲ್ಯಾಟಿನ್ ಹೆಸರುಗಳಿಟ್ಟಿರ್ತಾರೆ. ಹಾಗೆ ಸಂಸ್ಕೃತ ಯೂನಿವರ್ಸಿಟಿ ಭಾಷೆ ಇರಬೇಕಾ ಬೇಡವೋ? ನೀವು ಪ್ರಶ್ನೆ ಹೇಗಿದೆ ಅಂತಂದರೆ, ಬ್ರಾಹ್ಮಣರು ಮನೇಲಿ ಯಾವ ಬ್ರಾಹ್ಮಣನೂ ಮನೇಲಿ ಮಾತಾಡ್ತಿರ್ಲಿಲ್ಲ. ಆಡು ಭಾಷೆ ಅಲ್ವೇ ಅಲ್ಲ ಫಸ್ಟ್ ಆಫ್ ಆಲ್. ಅದು ಇದು ನಿಮಗೆ ಭಾಳ ಸ್ಪಷ್ಟತೆಯಲ್ಲಿ ಇಟ್ಕೋಬೇಕು. ಇಟ್ ಈಸ್ ಅ ಸ್ಕಾಲಾಸ್ಟಿಕ್ ಲ್ಯಾಂಗ್ವೇಜ್, ಯೂನಿವರ್ಸಿಟಿ ಲ್ಯಾಂಗ್ವೇಜ್, ಸೈಂಟಿಫಿಕ್ ಲ್ಯಾಂಗ್ವೇಜ್. ಹೇಳ್ತೀನಿ ಹೇಗೆ ಅಂತ. ಒಂದು 100 ವರ್ಷದ ಹಿಂದಿನವರೆಗೂ, ಅಂದರೆ 20th ಸೆಂಚುರಿ ಶುರುವಾಗತ್ತಲ್ಲ, 1900 ಶುರುವಾಗತ್ತಲ್ಲ, ಅದುವರೆಗೂ ಸಹ ಪ್ರಪಂಚದ ಎಲ್ಲ ಪಾಠ್ಯ ಪುಸ್ತಕಗಳು, ಎಲ್ಲ ಲಿಟ್ರೇಚರ್ಗಳು, ಎಲ್ಲ ಜ್ಞಾನ, ಎಲ್ಲ ಭಾಷೆಯ ಜ್ಞಾನ, ಲ್ಯಾಟಿನ್, ಇಂಗ್ಲಿಷ್, ಡಚ್, ಜರ್ಮನ್ ಎಲ್ಲ ಭಾಷೆಗಳು ಸೇರಿ ಎಷ್ಟು ಕೃತಿಗಳಿತ್ತು, ಎಷ್ಟು ಕೆಲಸ ನಡೆದಿತ್ತು, ಸ್ಕಾಲಸ್ಟಿಕ್ ಕೆಲಸ ನಡೆದಿತ್ತು, ಅದಕ್ಕಿನ್ನ ಹೆಚ್ಚು ಕೆಲಸ ಸಂಸ್ಕೃತದಲ್ಲಿ ನಡೆದಿತ್ತು. ಇದು ನೆನ್ಪಿಟ್ಕೋಬೇಕು ನೀವು. ಮತ್ತೊಮ್ಮೆ ಹೇಳಲ್ಲ, ಬಹಳ ಇಂಪಾರ್ಟೆಂಟ್ ವಿಷಯ. ಕೇವಲ 100 ವರ್ಷದ ಹಿಂದೆ ಆಲ್ ದ ವರ್ಕ್ಸ್ ಆಫ್ ಆಲ್ ದ ಲ್ಯಾಂಗ್ವೇಜಸ್ ಇನ್ ದ ವರ್ಲ್ಡ್ ಪುಟ್ ಟುಗೆದರ್ ವಾಸ್ ಲೆಸ್ ದ್ಯಾನ್ ದಿ ವರ್ಕ್ ದಟ್ ವಾಸ್ ಡನ್ ಇನ್ ಸಾಂಸ್ಕ್ರಿಟ್. ಸಂಸ್ಕೃತದಲ್ಲಿ ಅಷ್ಟು ಕೆಲಸ ನಡೆದಿತ್ತು. ಬ್ರಾಹ್ಮಣರು ಒಬ್ಬರು ಮಾಡುವಂಥದ್ದು ಅಲ್ಲ. ಅದು ಏನಾಗುತ್ತೆ ಅಂತಂದರೆ, ಯಾರು ಸ್ಕಾಲಸ್ಟಿಕ್ ಕೆಲಸ ಮಾಡ್ತಾನೋ, ಯಾರು ಇಂಟಲೆಕ್ಚುಯಲ್ ಕೆಲಸ ಮಾಡ್ತಾನೋ ಅವನು ಬ್ರಾಹ್ಮಣ ಆಗಿಬಿಡ್ತಾನೆ. ಈಗ ಫಾರ್ ಎಕ್ಸಾಂಪಲ್, ಈಗೊಂದು ಏನೋ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ವಾಮಪಂಥೀಯರು ಅಯೋಧ್ಯೆಯಲ್ಲಿ ದಲಿತರನ್ನ ನೀವು ಪೂಜಾರರಾಗಿ, ಪ್ರೀಸ್ಟಾಗಿ ನೇಮಕ ಮಾಡಿ ರೀ. ಅವರು ಪೂಜಾರಿ, ಪುರೋಹಿತ ಅಂತ ನೇಮಕ ಆದ ತಕ್ಷಣ ಬ್ರಾಹ್ಮಣ ಆಗ್ಬಿಡ್ತಾನೆ, ಅವನು ದಲಿತ ಅಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ತಲೆಯಲ್ಲಿ ಏನಿದೆ ಅದು ತಂದೆಯಿಂದ ಮಗ, ಮಗನಿಂದ ಮಗ ವರ್ಗಾವಣೆ ಆಗತ್ತೆ, ವರ್ಣ ಅನ್ನೋದು ನಿಮ್ಮ ತಲೆಯಲ್ಲಿದೆ. ನಾನು ಹೇಳ್ತಿರೋದಲ್ಲ, ಅದು ಸಂಸ್ಕಾರದಿಂದ. ಯಾರು ನಮ್ಮಲ್ಲಿ ಇಲ್ಲಿ ಕುದ್ರೋಳಿ ಯಾವುದೋ ದೇವಸ್ಥಾನ, ಪೂಜಾರಿ ಕುದ್ರೋಳಿ ದೇವಸ್ಥಾನ, ಅಲ್ಲಿ ದಲಿತರು ಪೂಜಾರಿಗಳ ಪೌರೋಹಿತ್ಗೆ ಮಾಡ್ತಾ ಇದ್ದಾರೆ. ಅವರು ಪೌರೋಹಿತ್ಗೆ ಮಾಡಿದ ತಕ್ಷಣ ಬ್ರಾಹ್ಮಣರಾಗ್ಬಿಟ್ರಪ್ಪ. ಸಿ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಇಟ್ ಈಸ್ ಡಿಗ್ನಿಟಿ ಆಫ್ ಲೇಬರ್. ಡಿಗ್ನಿಟಿ ಆಫ್ ಲೇಬರ್ ಮೇಲೆ ನಾವು ವರ್ಣ ಜಾತಿ ಅಲ್ಲ, ವರ್ಣವನ್ನು ವರ್ಗಾವಣೆ ಮಾಡಿದ್ದೀವಿ. ದ ಕಲರ್ ಆಫ್ ದ ಸೊಸೈಟಿ. ಅಂತಹ ದೊಡ್ಡ ಭಾಗ್ಯ ಅಂತ ಕನ್ನಡದಲ್ಲಿ ದ ವರ್ಡ್ ಇಸ್ ಭಾಗ್ಯ, ಹೆರಿಟೇಜ್. ಅಂತಹ ದೊಡ್ಡ ಭಾರತೀಯ ಭಾಗ್ಯ ಸಂಸ್ಕೃತದಲ್ಲಿ ಅಡಗಿದೆ. ಅದನ್ನು ಅಷ್ಟು ಈಸಿಯಾಗಿ ನಾವು ನಕಾರಿಸ್ಲಿಕ್ಕಾಗಲ್ಲ. ಯಾವುದೋ ಒಂದು ಜಾತಿ, ಯಾವುದೋ ಒಂದು ಪಂಗಡಕ್ಕೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಅದು ಬರೀ ಭಾರತಕ್ಕೆ ಸೀಮಿತ ಆಗಿದೆ ಅನ್ನೋದು ಕೂಡ ಅಸತ್ಯ. ಅದು ಇಟ್ಸ್ ಅ ಸ್ಟುಪಿಡ್ ಐಡಿಯಾ. ನೀವು ಇಡೀ ಸೌತ್ ಈಸ್ಟ್ ಏಷ್ಯಾ ತಗೊಳ್ಳಿ, ಆಗ್ನೇಯ ಏಷ್ಯಾ ಅಂತ ನಾವೇನು ಹೇಳ್ತೀವಿ, ಬರ್ಮಾ, ಥೈಲ್ಯಾಂಡ್, ವಿಯೆಟ್ನಾಂ,
ಕಂಬೋಡಿಯಾ, ಲಾವೋಸ್, ಇಂಡೋನೇಷ್ಯಾ, ಈವನ್ ಪಾರ್ಟ್ಸ್ ಆಫ್ ಫಿಲಿಪೀನ್ಸ್, ಶ್ರೀಲಂಕಾ, ಎಲ್ಲ ಸಂಸ್ಕೃತ ಸ್ಕಾಲಸ್ಟಿಕ್ ಲ್ಯಾಂಗ್ವೇಜ್ ಆಗಿ ಇಟ್ಕೊಂಡಿರುವಂತಹ ದೇಶಗಳು. ಚೀನಾಲಿ ಸಂಸ್ಕೃತ ಚಲಾವಣೆಯಲ್ಲಿತ್ತಪ್ಪ, ಟಿಬೆಟಲ್ಲಿ ಸಂಸ್ಕೃತ ಚಲಾವಣೆಯಲ್ಲಿತ್ತು. ಹೇಗೆ ಸಂಸ್ಕೃತದಿಂದ ಕನ್ನಡಕ್ಕೆ, ಸಂಸ್ಕೃತದಿಂದ ತೆಲುಗುಗೆ, ಅಲ್ಲಿ ರೀಜನಲ್ ಲ್ಯಾಂಗ್ವೇಜ್ಗಳಿಗೆ ಕೃತಿಗಳು ಪರಿವರ್ತನೆ ಆಗ್ತಾ ಹೋಯ್ತು, ಟ್ರಾನ್ಸ್ಲೇಟ್ ಆಗ್ತಾ ಹೋಯ್ತು, ಹಾಗೆ ಅಲ್ಲೂ ಎಲ್ಲ ಆಗಿರೋದು. ಅಫ್ಘಾನಿಸ್ತಾನದಲ್ಲಿತ್ತು, ಇರಾನ್ದಲ್ಲಿ ಸಂಸ್ಕೃತ ಇತ್ತು. ಸೊ ಈ ಇಡೀ ಈಸ್ಟರ್ನ್ ಹೆಮಿಸ್ಫಿಯರ್ ಏನಿದೆ ಅದು ಸಂಸ್ಕೃತದ ಮೇಲೆ ನಿಂತಿತ್ತು. ಏನು ಎಜುಕೇಷನ್ ಸಿಸ್ಟಮ್. ಈಗಲೂ ಸಹ ನಿಮಗೆ ಸಂಸ್ಕೃತ ಗೊತ್ತಿದ್ದರೆ ನೀವೇ ಅದಕ್ಕೆ ಯು ಕ್ಯಾನ್ ಜಡ್ಜ್ ಇಟ್, ನೀವೇ ಒಂದು ನಿರ್ಧಾರಕ್ಕೆ ಬರ್ಬೋದು. ನಿಜವಾಗಲೂ ಸಂಸ್ಕೃತದಲ್ಲಿ ಎಷ್ಟು ಅನುಕೂಲ ರೀ. ಒಂದು ಸಣ್ಣ ಸೂತ್ರದಲ್ಲಿ ಬಹಳ ದೊಡ್ಡ ದೊಡ್ಡ ಜ್ಞಾನವನ್ನು ಅಡಗಿಸಿಟ್ಟು ಆ ಸೂತ್ರ ಅನ್ನೋ ಕಾನ್ಸೆಪ್ಟೇ ಇಲ್ಲ ಬೇರೆ ಯಾವ ಭಾಷೆಯಲ್ಲಿ. ಸೂತ್ರ ಅತ್ಯಂತ ಕಡಿಮೆ ಶಬ್ದಗಳಲ್ಲಿ ಅತ್ಯಂತ ಹೆಚ್ಚಾಗಿರುವಂತಹ ಮೀನಿಂಗ್ ಇರುವಂತಹ ಜ್ಞಾನವನ್ನು ಅಡಗಿಸಿಡೋದು ಸೂತ್ರಗಳಲ್ಲಿ ಇನ್ನೆಲ್ಲಿ ಸಾಧ್ಯ. ಅದು ನೀವು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅಥವಾ ಸಂಸ್ಕೃತ, ಈಗ ನಾನು ನನ್ನ ಅಧ್ಯಾತ್ಮದ ಒಂದು ಜರ್ನಿಯಲ್ಲಿ, ನನ್ನ ಅಧ್ಯಾತ್ಮದ ಮಾರ್ಗದಲ್ಲಿ ಏನು ಕಂಡುಹಿಡ್ಕೊಂಡೆ ಅಂತಂದರೆ, ಮನಸ್ಸಿಗೆ ಒಂದು ಭಾಷೆ ಇಲ್ಲ, ಅಕಸ್ಮಾತ್ ಇತ್ತು ಅಂತ ಇಟ್ಕೊಳ್ಳಿ. ಆ ಮನಸ್ಸಿನ ಭಾಷೆಯನ್ನು ನಾವು ಈ ಗಾಳಿಗಳ ತರಂಗದಲ್ಲಿ, ಗಾಳಿ ಅಂದರೆ ಥ್ರೂ ವಿಂಡ್, ಥ್ರೂ ಏರ್, ನಾವೇನಾದರೂ ಆ ತರಂಗಗಳನ್ನ, ಕಂಪನಗಳನ್ನ ಪರಿವರ್ತನೆ ಮಾಡಲಿಕ್ಕಾದರೆ ಅದು ಸಂಸ್ಕೃತ ಆಗುತ್ತೆ. ದ ಲ್ಯಾಂಗ್ವೇಜ್ ಆಫ್ ದ ಮೈಂಡ್ ಇನ್ ಸ್ಪೋಕನ್ ಫಾರ್ಮ್ಯಾಟ್ ಈಸ್ ಸಂಸ್ಕೃತ. ನೀವು ಅಧ್ಯಾತ್ಮ ಮಾಡ್ತಾ ಹೋಗಿ ಮನಸ್ಸಿನ ಲ್ಯಾಂಗ್ವೇಜ್ ಯಾವುದು ಅಂತ ಕಂಡುಹಿಡ್ಕೊಳ್ಳಿ. ಮನಸ್ಸಿನ ಲ್ಯಾಂಗ್ವೇಜ್ ಹೇಳೋಕ್ಕಾಗಲ್ಲ, ಬಟ್ ಮನಸ್ಸು ಏನು ಯೋಚನೆ ಮಾಡ್ತಿದೆಯಲ್ಲ ಅದನ್ನು ನೀವು ಯಾವ ಭಾಷೆಯಲ್ಲಿ ಹೇಳೋಕ್ಕೋದ್ರೂ ಅದು ಸಂಸ್ಕೃತ ಹತ್ರ ಇರುತ್ತೆ. ಅದಕ್ಕೆ ಇಟ್ ಇಸ್ ದ ಮದರ್ ಆಫ್ ಆಲ್ ಲ್ಯಾಂಗ್ವೇಜಸ್. ಇಂಗ್ಲೀಷ್ ಈಸ್ ದ ಡಾಟರ್ ಆಫ್ ಸಂಸ್ಕೃತ್, ಗ್ರ್ಯಾಂಡ್ ಡಾಟರ್ ಆಫ್ ಸಂಸ್ಕೃತ್. ನಾವು ಇಂಗ್ಲೀಷ್ ಮಾತಾಡ್ತೀವಲ್ಲ ಅದು ಕೂಡ ಸಂಸ್ಕೃತ ಪರಿವಾರಕ್ಕೆ ಸೇರಿದ್ದು. ಜರ್ಮನ್ನು, ಡಚ್ಚು, ಇಡೀ ಯುರೋಪಿಯನ್ ಲ್ಯಾಂಗ್ವೇಜಸ್ಸು. ಪ್ರಪಂಚದಲ್ಲಿ 50%ಗಿಂತ ಹೆಚ್ಚು ಭಾಷೆಗಳು ಸಂಸ್ಕೃತದಿಂದ ಹುಟ್ಟಿರೋದು. ಸಂಸ್ಕೃತ ಯಾವುದೇ ನೋಡಿ, ಈ ಪ್ರಶ್ನೆ ಮಾಡೋರ ಎಕ್ಸ್ಪೋಜರ್ ಭಾಳ ಸಣ್ಣ ಇರ್ಬೋದು, ಹಾಗಾಗಿ ಅನ್ನಿಸ್ಬೋದು. ಬಟ್ ಸಂಸ್ಕೃತದ ವ್ಯಾಪ್ತಿ ಬಹಳ ದೊಡ್ಡದು. ಯಾವುದೇ ಒಬ್ಬ ವ್ಯಕ್ತಿ ಕೈಗೆ ಸಿಗುವಂಥದ್ದಲ್ಲ ಸಂಸ್ಕೃತ. ಹಾಗಾಗಿ ಅದನ್ನು ದೇವ ಭಾಷೆ ಅಂತ ಕರೀತಾರೆ. ದೇವರೇನು ಮಾತಾಡ್ತಾರೋ ನಮಗೆ ಗೊತ್ತಿಲ್ಲ, ಆದರೆ ಅದು ದೈವ ಭಾಷೆ. ಇಟ್ ಈಸ್ ಅ ಡಿವೈನ್ ಲ್ಯಾಂಗ್ವೇಜ್, ನೋ ಡೌಟ್ ಅಬೌಟ್. ಆದರೆ ಇವತ್ತು ಎಲ್ಲ ವರ್ಣಗಳು ಜಾತಿಗಳಾಗಿ ಆಗ್ಬಿಟ್ಟಿದೆ. ಅಂತಹ ಸಂದರ್ಭದಲ್ಲಿ ಎಲ್ಲ ಜಾತಿಗಳವರು ಸಂಸ್ಕೃತವನ್ನು ಕಲಿಯಬಹುದಾ? ವರ್ಣಗಳಲ್ಲ, ಜಾತಿಗಳು ಅವ್ರು ಕಲಿಯಬಹುದಾ? ನೋಡಿ, ಆ ಪ್ರಶ್ನೆಗೆ ಉತ್ತರ ಇಲ್ಲ. ಯಾಕೆ ಅಂತಂದರೆ ಜಾತಿ ಇರೋದು ಎರಡೇನಪ್ಪ. ಸಂಸ್ಕೃತ ಬೇಸ್ಡ್ ನೀವೇನು ಜ್ಞಾನ ಕೇಳ್ತಿದ್ದೀರಲ್ಲ, ಎಲ್ಲೂ ಸಹ 4 ಜಾತಿ ಇದೆ ಅಂತಿಲ್ಲ, 2 ಜಾತಿ ಇರೋದು. ಒಂದು ಗಂಡು, ಒಂದು ಹೆಣ್ಣು. ಜಾತಿ ಅಂದ ತಕ್ಷಣ ಇಟ್ ಈಸ್ ಓನ್ಲಿ ಸೆಕ್ಸ್, ಮೇಲ್ ಆರ್ ಫೀಮೇಲ್, 2 ಜಾತಿ ಇರೋದು. ಬರೀ ಮನುಷ್ಯರಲ್ಲ, ಗಿಡ ಮರಗಳು, ನಾಯಿ ನರಿಗಳು, ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಎಲ್ಲ ಕಡೆ 2 ಜಾತಿ ಇದೆ. ಗಂಡು ಜಾತಿ, ಹೆಣ್ಣು ಜಾತಿ. ನಾನು ಹೇಳ್ತಿರೋದು ಸಂಸ್ಕೃತ ಯಾಕೆ ಕಲಿಬೇಕು? ಜ್ಞಾನಾರ್ಜನೆಗೆ. ಅದು ಒಪ್ತಿರಲ್ವ ನೀವು? ಜ್ಞಾನಾರ್ಜನೆ ಮಾಡೋಕ್ಕೆ ಹೊರಟವ್ರು ಎಲ್ಲರೂ ಬ್ರಾಹ್ಮಣರಾಗ್ತಾರಪ್ಪ. ಅದು ನಾನು ಹೇಳ್ತಿರೋದು ನಿಮಗೆ ಅಷ್ಟೇ. ಇಲ್ಲಿ ನಿಮ್ಮ ನೋಟ ಚೇಂಜ್ ಮಾಡಬೇಕು. ಐ ನೋ ಇಟ್ ಇಸ್ ಡಿಫಿಕಲ್ಟ್. ಯಾಕೆಂದರೆ ನಮ್ಮ ಸಮಾಜ ನಮ್ಮನ್ನ ಹೇಗೆ ಒಂದು ಬ್ರೇನ್ ವಾಶ್ ಮಾಡಿ ಇಟ್ಟಿದೆ ಅಂತಂದರೆ, ನಾವು ಹುಟ್ಟಿನಿಂದ ಯಾವುದೋ ಒಂದು, ನೀವು ಹೇಳ್ದಂಗೆ ಜಾತಿ, ವರ್ಣ ಅಲ್ಲ, ಜಾತಿಗೆ ಸೇರಿದ್ದೀವಿ. ನಾನು ನಿಮಗೆ 100 ರೆಫರೆನ್ಸ್ ಕೊಡ್ತೀನಿ. ಇದಕ್ಕೆ ನಿಮಗೆ ಬೆಸ್ಟ್ ರೆಫರೆನ್ಸ್ ಬೇಕು ಅಂತಂದರೆ ವಿವೇಕಾನಂದರು ಹೇಳ್ತಾರೆ, ವರ್ಣ ಅನ್ನೋದು ಆಪ್ಟಿಟ್ಯೂಡ್ ಅಂತ ಹೇಳ್ತಾರೆ. ಬಹಳ ಒಳ್ಳೆ ಇಂಗ್ಲೀಷ್ ವರ್ಡ್ ಅದು. ಪ್ರವೃತ್ತಿ, ಮನುಷ್ಯನ ಪ್ರವೃತ್ತಿಯೇ ಅವನ ವರ್ಣ. ವರ್ಣ ಅಂದರೆ ಕಲರ್ ಅಲ್ವಾ? ಸೊ ಹಾಗಾಗಿ ಅದನ್ನು ರೆಫರೆನ್ಸ್ ಕೊಡೋಣ. ಇಲ್ಲಿ ಕ್ಲಾರಿಟಿ ಇರಲಿ. ಯಾರು ಜ್ಞಾನಾರ್ಜನೆಗೆ ಹೊರಡ್ತಾನೋ ಅವನು
ಬ್ರಾಹ್ಮಣತ್ವದ ಕರೆಗೆ ಹೊರಡ್ತಾನೆ. ಮತ್ತೊಂದು ಭಾರತ ತತ್ವದ ನಿಗೂಢವನ್ನು ಬಹಿರಂಗ ಮಾಡಲಿಕ್ಕೆ ಮುಂದಿನ ಕಂತಲ್ಲಿ ತಮ್ಮೆಲ್ಲರನ್ನೂ ಭೇಟಿ ಆಗ್ತೀನಿ. ನಮಸ್ಕಾರ.